ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಜ್ಜಿ ಕುಲ್ಮೆ ಮಾಡೋನ್ ಹೇಳಿದ್ನ ನೆನ್ಪ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಸದಾನಂದ್ ಬಂದು, ಸರ್ ಕುಲ್ಮೆ ರಾಜುನ ಇನ್ವೆಸ್ಟಿಗೇಷನ್ ಮಾಡಿದ್ರ ಅಂತ ಕೇಳ್ತಾರೆ. ಈ ಕುಲ್ಮೆ ರಾಜುಂಗೂ ವೀರಣ್ಣನ್ ಕೊಲೆ ಕೇಸ್ಗೂ ಯಾವುದೇ ತರ ಸಂಬಂಧ ಇಲ್ಲ ಅನ್ಸುತ್ತೆ, ಅವನನ್ನ ಬಿಟ್ ಕಳ್ಸಿ, ಆಮೇಲೆ ಅವನ ಮೇಲೆ ಯಾವ್ದಕ್ಕೂ ಒಂದ್ ಕಣ್ಣಿಟ್ಟಿರಿ ಅಂತ ಅಜಿತ್ ಹೇಳ್ತಾನೆ. ಸರಿ ಸರ್ ಆಯ್ತು ಅಂತೇಳಿ ಸದಾನಂದ್ ಅಲ್ಲಿಂದ ಹೋಗ್ತಾರೆ. ಅರೆ ಸತ್ಯಣ್ಣ ಅಷ್ಟು ಸಲ ಕಾಲ್ ಮಾಡಿದ್ರಲ್ಲ, ಏನಂತ ಕೇಳೋಣ ಅಂತ ಫೋನ್ ತೆಗಿತಾನೆ. ಅಷ್ಟ್ರಲ್ಲಿ ಸತ್ಯನೇ ಫೋನ್ ಮಾಡ್ತಾ ಇರ್ತಾನೆ. ಅಜಿತ ಏನು ನೀನು ಇಷ್ಟೊಂದು ಬಿಸಿ ಆಗಿದ್ಯಾ, ಒಂದ್ ಕೆಲ್ಸ ಮಾಡು, ನೀನು ಅರ್ಜೆಂಟ್ ಆಗಿ ಮನೆಗ್ ಬರಕಾಗುತ್ತ ಸತ್ಯ ಕೇಳ್ತಾನೆ. ಯಾಕೆ ಸತ್ಯಣ್ಣ, ಏನ್ ವಿಷಯ ಅಂತ ಅಜಿತ್ ಕೇಳ್ತಾನೆ. ಆ ದೇವ್ಯಾನಿ ಅವರು ಭೂಮಿನ ತಮ್ ರೂಮ್ ಕರ್ಕೊಂಡು ಹೋಗ್ತಾ ಇದ್ರು, ಇದ್ ಯಾಕೋ ನಂಗೆ ಡೇಂಜರ್ ಸಿಗ್ನಲ್ ಅನಿಸ್ತು, ತಕ್ಷಣ ನಿಂಗೆ ಫೋನ್ ಮಾಡ್ದೆ ನಾನು ಅಂತ ಸತ್ಯ ಹೇಳ್ತಾನೆ. ಕರೆಕ್ಟ್ ಸತ್ಯಣ್ಣ, ದೇವ್ಯಾನಿ ಅತ್ತೆ ಭೂಮಿನ ರೂಮ್ ಕರ್ಕೊಂಡು ಹೋಗ್ತಾ ಇದಾರಂದ್ರೆ ಅದು ಸಾಮಾನ್ಯವಾದ ವಿಷಯ ಆಗಿರಲ್ಲ. ಮೋಸ್ಟ್ಲಿ ಅವ್ರಿಗೆ ನಮ್ ಮದ್ವೆ ಬಗ್ಗೆ ಡೌಟ್ ಬಂದಿರುತ್ತೆ, ಭೂಮಿ ಹತ್ರ ಮಾತಾಡಿ ಬಾಯ್ ಬಿಡ್ಸೋದಕ್ಕೆ ಕರ್ಕೊಂಡು ಹೋಗಿದಾರ ಅನ್ಸುತ್ತೆ. ಈ ಭೂಮಿ ಬೇರೆ ಒಂದೊಂದ್ಸಲ ಸತ್ಯ ಹರಿಶ್ಚಂದ್ರನ್ ಸಾಕ್ ಮಗಳ ತರ ಆಡ್ತಾಳೆ, ನಿಜ ಹೇಳಿದ್ರು ಹೇಳ್ಬಿಡ್ತಾಳೆ ಸತ್ಯಣ್ಣ ಅಂತ ಅಜಿತ್ ಹೇಳ್ತಾನೆ. ಸರಿ ನೀನು ಬೇಗ ಬಾ ಅಂತ ಸತ್ಯ ಹೇಳ್ತಾರೆ. ಸರಿ ನಾನು ಈಗ್ಲೇ ಬರ್ತೀನಿ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ನಲ್ಲಿ ಭೂಮಿ ನೋಡ್ತಾ ಇದ್ದಂಗೆ ದೇವಿಯನ್ನೇ ಗನ್ನ ಸೈಡ್ ಗಿಟ್ಬಿಡ್ತಾಳೆ. ನೀನು ತುಂಬಾ ಗಟ್ಟಿ ಪಿಂಡ ಕಣೆ, ಅದಕ್ಕೆ 20 ವರ್ಷಗಳಿಂದ ನೀನನ್ನ ಕೊಲ್ಲಬೇಕು ಅಂತ ಹೊಂಚಾಗ್ತಾ ಇದ್ರು ಪ್ರತಿ ಸಲ ನನ್ ಕೈಯಿಂದ ನುಣ್ಚ್ಕೊಂಡ್ ಹೋಗ್ತಾ ಇದೀಯಾ, ಇವತ್ತಲ್ಲ ನಾಳೆ ನೀನು ನನ್ ಕೈಯಿಂದಾನೆ ಬಲಿ ಆಗ್ತೀಯಾ ಅಂತೇಳಿ ದೇವಿಯನಿ ಒಂದ್ ಗೋಲ್ಡ್ ಚೈನ್ ತಗೊಂಡು ಭೂಮಿ ಹತ್ರ ಬರ್ತಾಳೆ. ಭೂಮಿ ನಿನ್ ಮದ್ವೆಗೆ ನನ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಅಂತೇಳಿ ಭೂಮಿಗೆ ಚೈನ್ ಕೊಡ್ತಾಳೆ. ಮೇಡಮ್ ನಿಮ್ ಮಗಳನ್ನ ನಿಶ್ಚಿತಾರ್ಥ ಆಗೋ ಹುಡುಗನ್ ಜೊತೆ ನಾನು ಮದ್ವೆ ಆಗ್ ಬಂದೆ, ತಿರಸ್ಕಾರ ಮಾಡ್ಬೇಕಾಗಿರೋ ನೀವು ಗಿಫ್ಟ್ ಕೊಡ್ತಾ ಇದ್ರಲ್ಲ ಮೇಡಮ್, ಇಷ್ಟು ಒಳ್ಳೆ ಮನ್ಸು ಹೇಗ್ ಸಾಧ್ಯ ಅಂತ ಭೂಮಿ ಕೇಳ್ತಾಳೆ. ಹಣೆ ಬರಕ್ಕೆ ಹೊಣೆ ಯಾರು, ಅಂಜು ನನ್ಗೆ ಒಬ್ಳೆ ಮಗಳು, ಅವಳ ಸುಖ ನಂಗೆ ತುಂಬಾ ಮುಖ್ಯ, ಹಾಗೇನೆ ಅಜಿತ್ ಸಂತೋಷ ಕೂಡ ನಂಗಷ್ಟೇ ಮುಖ್ಯ. ನನ್ ಮಗಳ ಹಣೆಯಲ್ಲಿ ಈ ಮನೆ ಸೊಸೆ ಆಗೋದನ್ನ ಬರ್ದಿಲ್ಲ ಅನ್ನೋ ಮಾತ್ರಕ್ಕೆ ನಿನಗ್ ನಾನು ಕೆಟ್ಟದನ್ನ ಹೇಗ್ ಬಯಸೋಕ್ ಸಾಧ್ಯ, ಯಾವಾಗ್ಲೂ ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಬಯಸ್ತೀನಿ ನಾನು. ಹಾಗ್ ನೋಡಕ್ ಹೋದ್ರೆ ಒಳ್ಳೆತನದಲ್ಲಿ ನೀನು ನನ್ಗಿಂತ ಏನ್ ಕಡಿಮೆ ಇಲ್ಲ. ಅಂಜು ಅರೆಸ್ಟ್ ಆಗೋದನ್ನ ತಪ್ಸಿ ತುಂಬಾನೇ ದೊಡ್ಡ ಉಪಕಾರ ಮಾಡಿದ್ಯಾ. ನಮ್ ಶ್ರವಣ್ ಬಾವ ನಿನ್ ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಿನ್ಗೆ ಹೇಗೆಲ್ಲ ಬೈದ್ ಬಿಟ್ರು ಅದನ್ನೆಲ್ಲ ನೀನು ಮನ್ಸಿಗೆ ಹಚ್ಕೋಬೇಡ, ಅವ್ರು ಸ್ವಲ್ಪ ಆಗೇನೆ ಅಂತ ದೇವೇನ್ ಹೇಳ್ತಾರೆ. ಪರವಾಗಿಲ್ಲ ಮೇಡಮ್, ಅಂಜನೆ ಮೇಡಮ್ ಶ್ರವಣ್ ಸಾಹೇಬ್ರಿಗೆ ಮಗಳಲ್ವಾ, ಮಗಳಿಗೆ ಅನ್ಯಾಯ ಆದ್ರೆ ಯಾವ ತಂದೆ ತಾನೇ ಸಹಿಸ್ಕೊಂತಾರೆ ಹೇಳಿ, ಆ ಜಾಗದಲ್ಲಿ ನನ್ ತಂದೆನೆ ಇದ್ರುನು ಹಾಗೇನೆ ನಡ್ಕೊಂತಾ ಇದ್ರು ಅಂತ ಭೂಮಿ ಹೇಳ್ತಾಳೆ. ಎಂತ ಒಳ್ಳೆ ಮನ್ಸು ನಿಂದು, ಸರಿ ಬಾ ಅಂತೇಳಿ ದೇವೇನಿ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಭೂಮಿ ನಂಗೊಂದ್ ಕುತೂಹಲ, ಕೇಳಲ್ಲ ನೀನುನ ನಿಮ್ಮಿಬ್ರದು ಲವ್ ಮ್ಯಾರೇಜಾ ಅಂತ ದೇವೇನಿ ಕೇಳ್ತಾರೆ. ಹೌದೌದು ಅಂತ ಭೂಮಿ ಹೇಳ್ತಾಳೆ. ನೀನು ಅಜಿತ್ ಇಬ್ರಲ್ಲಿ ಯಾರ್ ಮೊದ್ಲು ಇಷ್ಟಪಟ್ಟಿದ್ದು ಅಂತ ದೇವೇನಿ ಕೇಳ್ತಾರೆ. ಅದು ಅವರೇ ಇಷ್ಟಪಟ್ಟಿದ್ದು ಅಂತ ಭೂಮಿ ಹೇಳ್ತಾಳೆ. ಓ ಹೌದಾ, ಯಾವಾಗ ಪ್ರಪೋಸ್ ಮಾಡ್ದ, ಎಲ್ ಪ್ರಪೋಸ್ ಮಾಡ್ದ ಅಂತ ದೇವೇನಿ ಕೇಳ್ತಾರೆ. ಸ್ಟೇಷನ್ ಗೆ ಕರ್ಸಿ ಪ್ರಪೋಸ್ ಮಾಡ್ಬಿಟ್ರು ಅಂತ ಭೂಮಿ ಹೇಳ್ತಾಳೆ. ಓ ಹೌದಾ, ಮತ್ ನಮ್ ಅಜಿತ್ ಬೇರೆನೇನೋ ಹೇಳ್ದಂಗಿತ್ತಲ್ಲ ಅಂತ ದೇವೇನಿ ಕೇಳ್ತಾರೆ. ಹೌದಾ, ಏನ್ ಹೇಳಿದ್ರು ಅವ್ರು ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಅಷ್ಟ್ರಲ್ಲಿ ಚಿನ್ನ ಅಂತೇಳಿ ಅಜಿತ್ ಅಲ್ಲಿಗೆ ಬರ್ತಾನೆ. ದೇವಿಯ ನೀವು ಇವಾಗ್ಲೇ ಬರ್ಬೇಕಿತ್ತ ಅಂತೇಳಿ ತುಂಬಾನೇ ಉರ್ಕೊಂತಾರೆ. ನಮ್ ಅಪ್ಪನ್ ಕೊಲೆಗೆ ಉಪಯೋಗಿಸಿದ್ರಲ್ಲ ಚಾಕು, ಅದನ್ನ ಮಾಡಿದ್ ಕುಲ್ಮೆ ಅವನ್ನ ಹಿಡಿಯೋಕ್ ಹೋಗಿದ್ರಲ್ಲ, ಅವ್ನ್ ಸಿಕ್ಕದ್ನಾ ಅಂತ ಭೂಮಿ ಹೇಳ್ತಾಳೆ. ಹಿಡ್ದಿದ್ದೀನಿ ಅಂತ ಅಜಿತ್ ಕೇಳ್ತಾನೆ. ಅದನ್ ಕೇಳಿ ದೇವೇನಿಗೆ ತುಂಬಾನೇ ಶಾಕ್ ಆಗುತ್ತೆ. ವಾಟ್, ಕುಲ್ಮೆ ಅವನು ಸಿಕ್ಬಿದ್ನಾ, ಅಜಿತ್ ಅಲ್ಲಿವರೆಗೂ ತಲುಪಿದ್ನಾ, ಮೊದ್ಲು ಭದ್ರನ್ನ ಎಚ್ಚರಿಸ್ಬೇಕು ಅಂತ ದೇವೇನಿ ಮನ್ಸಲ್ಲ ಅನ್ಕೊಂತಾ ಇರ್ತಾರೆ. ಏನಂದ ಆ ಕುಲ್ಮೆ ಅವನು ಅಂತ ಭೂಮಿ ಕೇಳ್ತಾಳೆ. ಮೊದ್ಲು ನೀನೇನ್ ಮಾಡ್ತಾ ಇದೀಯ ಇಲ್ಲಿ ಅಂತ ಅಜಿತ್ ಕೇಳ್ತಾನೆ. ಇವತ್ತು ಭೂಮಿ ನನ್ ರೂಮ್ ಅಲ್ಲೇ ಮಲಗ್ಲಿ ಅಂತ ನಾನೇ ಕರ್ಕೊಂಡ್ ಬಂದೆ ಅಜಿತ್ ಅಂತ ದೇವೇನಿ ಕೇಳ್ತಾರೆ. ಇವ್ರು ನನ್ಗೆ ಈ ಸರ ಗಿಫ್ಟ್ ಮಾಡಿದ್ರು, ಹಾಗೇನೆ ನಮ್ ಇಬ್ರಲ್ಲಿ ಮೊದ್ಲು ಯಾರು ಇಷ್ಟಪಟ್ಟಿದ್ದು ಅಂತ ಕೇಳ್ತಾ ಇದ್ರು ಅಂತ ಭೂಮಿ ಹೇಳ್ತಾಳೆ. ಅತ್ತೆ ಪಾಪ ತುಂಬಾನೇ ಒಳ್ಳೆಯವರು, ಅಂಜನ ಮತ್ತೆ ಅಪೇಕ್ಷಾ ಇದೆಲ್ಲ ಇವ್ರಿಬ್ರದ ಕಿತಾಪತಿ ಅನ್ಸುತ್ತೆ, ಅದಕ್ಕೇನೆ ಭೂಮಿ ಒಬ್ಳೆ ಇದ್ದಾಗ ಅವಳನ್ನ ಕರೆದು ಬಾಯಿ ಬಿಡ್ಸೋದಕ್ ನೋಡಿದಾರೆ ಅಂತ ಅಜಿತ್ ಮನ್ಸಲ್ಲ ಅನ್ಕೊಂತಾ ಇರ್ತಾನೆ. ಅದಕ್ಕೆ ನಾನು ಅವತ್ ನೀವು ಸ್ಟೇಷನ್ ಅಲ್ಲಿ ಕರೆದು ಪ್ರಪೋಸ್ ಮಾಡಿದ್ರಲ್ಲ ಅದನ್ನ ಹೇಳ್ತಾ ಇದ್ದೆ, ಆದ್ರೆ ದೇವ್ಯಾನಿ ಮೇಡಮ್ ನೀವೇನೋ ಬೇರೆ ಹೇಳಿದ್ರಿ ಅಂತ ಹೇಳ್ತಾ ಇದ್ರು ಅಂತ ಭೂಮಿ ಹೇಳ್ತಾಳೆ. ಅಷ್ಟಕ್ಕೆ ನೀನು ಬೇ ಅಂತ ಅನ್ಬಿಟ್ಟ, ನಮ್ ಲವ್ ಸ್ಟೋರಿ ಬಗ್ಗೆ ಹೇಳೋದಕ್ಕೆ ನಿನ್ಗೆ ನಾಚಿಕೆನಾ? ಪಾಪ ಎಲ್ರಿಗೂ ನಮ್ ಲವ್ ಹೇಗ್ ಶುರು ಆಯ್ತು ಅಂತ, ಹಾಗೇನೆ ಮದ್ವೆ ಅವ್ರಿಗೂ ಅದು ಹೇಗ್ ಬಂತು ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ನಮ್ ಲವ್ ಸ್ಟೋರಿನ ಇಲ್ಲೇ ಹೇಳಿದ್ರೆ ಬರೀ ಅತ್ತೆ ಅಂಜನ ಅಕ್ಕಂಗ್ ಮಾತ್ರ ಗೊತ್ತಾಗುತ್ತೆ. ನಾವೊಂದ್ ಕೆಲ್ಸ ಮಾಡೋಣ, ಕೆಳಗಡೆ ಹಾಲ್ಗೆ ಹೋಗಿ ಎಲ್ರನ್ನು ಕರ್ದು ಅವ್ರ ಮುಂದೆ ನಮ್ ಲವ್ ಸ್ಟೋರಿ ಹೇಳೋಣ, ಆಗ ಇಡೀ ಮನೆಗೆ ನಮ್ ಲವ್ ಸ್ಟೋರಿ ಗೊತ್ತಾಗುತ್ತೆ. ಬಾಚಿನ ಏನ್ ಹಂಗ್ ನೋಡ್ತಾ ಇದೀಯ ಅಂತ ಹೇಳಿ ಅಜಿತ್ ಕೆಳಗಡೆ ಕರ್ಕೊಂಡ್ ಹೋಗ್ತಾನೆ. ಹಾಗೇನೆ ಎಲ್ರನ್ನು ಕರ್ದು ಎಲ್ರು ಬಂದಿದ್ಕೆ ತುಂಬಾನೇ ಥ್ಯಾಂಕ್ಸ್ ಅಜ್ಜಿ, ನಿಮ್ಗಂತೂ ತುಂಬಾನೇ ಥ್ಯಾಂಕ್ಸ್. ಇಲ್ಲಿ ದೇವೇನಿ ಅತ್ತೆ ನನ್ಗೂ ಭೂಮಿಗೂ ಹೇಗ್ ಲವ್ ಆಯ್ತಂತ ಕೇಳ್ತಿದ್ರು, ಈ ಒಂದು ಡೌಟ್ ನೀವೆಲ್ರಿಗೂ ಇರ್ಬಹುದು, ಅದಕ್ಕೇನೆ ನನ್ನ ಭೂಮಿ ಮಧ್ಯ ಹೇಗ್ ಲವ್ ಆಯ್ತು ಅಂತ ನಿಮ್ಮೆಲ್ರಿಗೂ ಹೇಳೋಣ ಅಂತ ನಿಮ್ಮನ್ ಕರ್ದೆ ಅಂತ ಅಜಿತ್ ಹೇಳ್ತಾನೆ. ಹೌದೇನೋ, ಒಳ್ಳೇದೇ ಆಯ್ತು. ಆಕ್ಚುಲಿ ನಾನೇ ನಿನ್ನ ಈ ವಿಷಯ ಕೇಳ್ಬೇಕಂತ ಅನ್ಕೊಂಡಿದ್ದೆ, ಸದ್ಯ ಇವಾಗ ನೀನೇ ಹೇಳೋ ತರ ಮಾಡಿದ್ದು ನಮ್ ದೇವ್ಯಾನಿ, ನಾವೆಲ್ರೂ ಸೇರಿ ದೇವ್ಯಾನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀನ್ ಯಾಕೋ ಸುಮ್ನಾಗ್ಬಿಟ್ಟೆ, ಹೇಳು ನಿನ್ ಲವ್ ಸ್ಟೋರಿನ ಅಂತ ಸಂಗೀತ ಕೇಳ್ತಾರೆ. ಹೇಳ ಭೂಮಿ ಅಂತ ಅಜಿತ್ ಭೂಮಿ ಹತ್ರ ಕೇಳ್ತಾನೆ. ಭೂಮಿ ಹೇಳಿ ಅಂತ ಹೇಳು ಅಂತ ಪಲ್ಲವಿ ಹೇಳ್ತಾರೆ. ಭೂಮಿ ನೀನ್ ಗ್ರೀನ್ ಸಿಗ್ನಲ್ ಕೊಟ್ರೇನೆ ನನ್ ಮಗ ಹೇಳೋದು, ಹೇಳು ಅಂತ ಹೇಳು ಅಂತ ಸಂಗೀತ ಕೂಡ ಹೇಳ್ತಾರೆ. ಹಾ ಹೇಳಿ ಅಂತ ಭೂಮಿ
ಹೇಳ್ತಾಳೆ, ನಾನ್ ಫಸ್ಟ್ ಟೈಮ್ ಭೂಮಿನ ನೋಡಿದ್ದು ಟೆಂಪಲ್, ನಾವ್ ಅವತ್ ಹೋಗಿದ್ವಲ್ಲ ಅದೇ ಟೆಂಪಲ್ ನಲ್ಲಿ. ನಾನ್ ಪ್ರಸಾದ ತಗೊಳೋದಕ್ಕೆ ಅಂತ ಕ್ಯೂ ನಲ್ಲಿ ನಿಂತಿದ್ದೆ. ಆಗ ಭೂಮಿ ಓಡ್ಕೊಂಡು ನನ್ ಕಡೆ ಬಂದ್ಲು. ನಾನು ಭೂಮಿನೇ ಹಾಗೆ ಮೈ ಮರ್ತು ನೋಡ್ತಾ ಇದ್ದೆ. ಭೂಮಿ ಪ್ರಸಾದ ತಗೊಳ್ಳೋ ಆತ್ರದಲ್ಲಿ ನನ್ ತಲೆಗೆ ಡಿಕ್ಕಿ ಹೊಡೆದ್ಬಿಟ್ಲು. ಆ ಡಿಕ್ಕಿ ಹೊಡೆದಿದ್ ಫೋರ್ಸ್ಗೆ ನನ್ನನ್ನೇ ನಾನು ಮರ್ತ್ ಬಿಟ್ಟೆ. ಅವತ್ತಿಂದ ನನ್ ತಲೆನಲ್ಲಿ ಬರೀ ಭೂಮಿನೇ. ಅವತ್ತು ಭೂಮಿ ಹೊಡೆದಿದ್ ಡಿಚ್ಚಿ ನಮ್ಮಿಬ್ರು ಪ್ರೀತಿನ ಚಿಗುರಿಸ್ಬಿಡ್ತು ಅಂತ ಅಜಿತ್ ಹೇಳ್ತಿರ್ತಾನೆ. ಅಲ್ಲೇ ಇವನು ನನ್ನ ಆತ್ಮೀಯ ಮಿತ್ರ, ಆದ್ರೆ ಇಂತ ದೊಡ್ಡ ಕತೆಗಾರ ಅಂತ ನನ್ಗೆ ಇವತ್ತೇ ಗೊತ್ತಾಗ್ತಾ ಇರೋದು. ಸಭಾಷ್ ಗೆಳೆಯ ಅಂತ ಸತ್ಯ ಮನ್ಸಲ್ಲ ಅನ್ಕೊಂತಾ ಇರ್ತಾರೆ. ಅವತ್ತು ದೇವಸ್ಥಾನಕ್ಕೆ ದರೋಡೆಕೋರರು ಬೇರೆ ಬಂದಿದ್ರಲ್ವಾ, ಎಲ್ರು ಕಟ್ಟಾಕಿದ್ರಲ್ವಾ ಅಂತ ಪಲ್ಲವಿ ಕೇಳ್ತಾರೆ. ಅವತ್ತು ದರೋಡೆಕೋರರು ಮಾತ್ರ ಬಂದಿರ್ಲಿಲ್ಲ, ಈ ಸುಂದರವಾಗಿರೋ ದರೋಡೆ ಕೋರಿ ಕೂಡ ಬಂದಿದ್ಲು. ನನ್ ಮನ್ಸನ್ನ ಕಳ್ತನ ಮಾಡ್ಬಿಟ್ಲು. ದರೋಡೆಕೋರರು ಮಾತ್ರ ನನ್ನನ್ನ ಕಟ್ಟಾಕಿರ್ಲಿಲ್ಲ, ಭೂಮಿ ಕೂಡ ನನ್ನನ್ನ ಅವಳ ಪ್ರೀತಿಯಿಂದ ಕಟ್ಟಾಕ್ಬಿಟ್ಟಿದ್ಲು ಅಂತ ಅಜಿತ್ ಹೇಳ್ತಾನೆ. ಓಹೋ, ಏನೋ ಇದು ನಿನ್ ಲವ್ ಸ್ಟೋರಿ ಇಷ್ಟು ಕಾವ್ಯಾತ್ಮಕವಾಗಿದೆ ಅಂತ ಸಂಗೀತ ಹೇಳ್ತಾರೆ. ಆಮೇಲೆ ಭೂಮಿ ದಿನಾಗ್ಲೂ ಬಂದು ನಮ್ ಸ್ಟೇಷನ್ ಅಲ್ಲಿ ಟೀ ಕೊಡ್ತಾ ಇದ್ಲು. ಇವಳು ಕೊಡೋ ಟೀ ಕುಡಿತಾ ಕುಡಿತಾ ಹಾಗೆ ನಾನು ಲವ್ ಅಲ್ಲಿ ಬಿದ್ದೋದೆ. ಇವಳು ಲವ್ಗೆ ನಗ್ತಾ ಎಲ್ರ ಜೊತೆ ನನಗೆ ತುಂಬಾನೇ ಇಷ್ಟ ಆಗೋಯ್ತು. ಆಮೇಲೆ ಒಂದಿನ ಈ ಫಿಲ್ಮಿ ಸ್ಟೈಲ್ ಅಲ್ಲಿ ಬಂಡಿ ಊರಿ ಭೂಮಿಗೆ ಒಂದ್ ಗುಲಾಬಿ ಕೊಟ್ಟು ಈ ಜೀವನ ಪೂರ್ತಿ ನನ್ ಜೊತೆ ಇರ್ತೀಯ ಭೂಮಿ ಅಂತ ಕೇಳೇ ಬಿಟ್ಟೆ ಅಂತ ಅಜಿತ್ ಹೇಳ್ತಾನೆ. ಆಗ ಭೂಮಿ ತಕ್ಷಣ ಒಪ್ಕೊಬಿಟ್ಲಾ ಅಂತ ಪಲ್ಲವಿ ಕೇಳ್ತಾರೆ. ಇಲ್ಲ, ತಕ್ಷಣ ಒಪ್ಕೊಂಡಿಲ್ಲ, ಸ್ವಲ್ಪ ದಿನ ಟೈಮ್ ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ಆಮೇಲೆ ಭೂಮಿನೇ ಮಾರನೇ ದಿನ ಫೋನ್ ಮಾಡಿದ್ಲು ಅಂತ ಅಜಿತ್ ಹೇಳ್ತಾನೆ. ಏನಂದ್ಲು ಅಂತ ಅಜ್ಜಿ ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ. ಇನ್ನೇನ್ ಹೇಳ್ತಾಳೆ, ಐ ಲವ್ ಯು ಅಂತ ಹೇಳಿದ್ಲು ಅಂತ ಅಜಿತ್ ಹೇಳ್ತಾನೆ. ಹೌದಾ ಭೂಮಿ ಅಂತ ಸಂಗೀತ ಕೇಳ್ತಾರೆ. ಅದ್ ಸರಿ, ಇವಳು ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದಾಳೆ ಅಂತ ಅಪೇಕ್ಷೆ ಕೇಳ್ತಾಳೆ. ಏನ್ ಅಪೇಕ್ಷಾ, ನೀನ್ ಸ್ವಲ್ಪ ಸುಮ್ನೆ ಇರು. ಫಸ್ಟ್ ಟೈಮ್ ಲವ್ ಮಾಡ್ತೀನಿ ಅಂತ ಅಂದ್ರೆ ಯಾರಿಗೆ ಆದ್ರೂ ಗಾಬರಿ ಆಗುತ್ತೆ. ನಿನಗ್ ಗೊತ್ತಾ, ಫಸ್ಟ್ ಟೈಮ್ ನಿಮ್ಮ ಅಪ್ಪ ನನ್ನನ್ನ ಇಷ್ಟ ಪಡ್ತೀನಿ ಅಂತ ಹೇಳಿದ ತಕ್ಷಣ ನಂಗೂ ತುಂಬಾ ಗಾಬರಿ ಆಗ್ಬಿಟ್ಟಿತ್ತು. ನನ್ಗಂತೂ ಮಾತೇ ಬರ್ಲಿಲ್ಲ. ಅದ್ರಲ್ಲೂ ನಿಮ್ಮ ಅಪ್ಪನ ನೋಡ್ತಾ ಇದ್ದಂಗೆ ತುಂಬಾನೇ ಭಯ ಆಗ್ತಾ ಇತ್ತು. ಅಲ್ವೇನ್ರಿ, ಹೇಳ್ರಿ ನೀವು ಅಂತ ಸಂಗೀತ ಹೇಳ್ತಿರ್ತಾರೆ. ಅಮ್ಮ, ನಿಮ್ ಲವ್ ಸ್ಟೋರಿನ ಇವಾಗ ಹೇಳೋ ಟೈಮಾ ಅಂತ ಅಪೇಕ್ಷೆ ಕೇಳ್ತಾಳೆ. ಇವಾಗ ಮತ್ತೆ ಕತೆ ಶುರು ಮಾಡೋಣ. ಮಾರನೇ ದಿನ ಭೂಮಿ ದೇವಸ್ಥಾನಕ್ ಬಂದು ನನ್ ಪ್ರೀತಿನ ಒಪ್ಕೊಂಡ್ಲು. ನಾನ್ ಹೃದಯನ ಕೈಯಲ್ಲಿ ಇಟ್ಕೊಂಡು ಹಾಗೇನೆ ಹೊರಟೋದ್ಲು. ಇದೇನೆ ನಮ್ಮಿಬ್ರ ಕ್ಯೂಟ್ ಲವ್ ಸ್ಟೋರಿ ಅಂತ ಅಜಿತ್ ಹೇಳ್ತಾನೆ. ನಮ್ ಕಡೆಯಿಂದ ನಾವೆಲ್ಲಾನು ಹೇಳಿದೀವಿ, ಯಾರಿಗೂನು ಡೌಟ್ ಇಲ್ಲ ತಾನೆ? ದೇವಿಯನೇ ಅತ್ತೆಗೆ ನಾನು ಹೇಳಿದ್ದು ಪೂರ್ತಿಯಾಗಿ ಅರ್ಥ ಆಗಿಲ್ಲ ಅನ್ಸುತ್ತೆ, ನಾನು ಇನ್ನೊಂದ್ಸಲ ಹೇಳಾತೆ ಅಂತ ಅಜಿತ್ ಕೇಳ್ತಾನೆ. ಬೇಡಪ್ಪ ಬೇಡ, ನೀನ್ ಹೇಳಿದ್ದೆಲ್ಲ ನಂಗೆ ಅರ್ಥ ಆಯ್ತು ಅಂತ ದೇವಿಯನೇ ಹೇಳ್ತಾರೆ. ಚಿನ್ನ, ನಮ್ ಲವ್ ಸ್ಟೋರಿಲಿ ಯಾವ ಎಪಿಸೋಡ್ ಬಿಟ್ಟಿಲ್ಲ ತಾನೆ ಅಂತ ಅಜಿತ್ ಕೇಳ್ತಾನೆ. ಇಲ್ಲ, ಎಲ್ಲಾನು ಹೇಳಿದಿರಾ, ಏನೂ ಮರ್ತಿಲ್ಲ ಅಂತ ಭೂಮಿ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಆ ಕುಲ್ಮೆರಾಜನ ವಿಚಾರಣೆ ಮಾಡಿದ್ರು, ಏನು ಉಪಯೋಗ ಆಗ್ಲಿಲ್ವಾ? ಅವ್ರನ್ನ ಹಿಡಿದ್ಮೇಲೆ ನಮ್ಮ ಅಪ್ಪನ್ನ ಯಾರ್ ಕೊಲೆ ಮಾಡಿದ್ರು ಅಂತ ಗೊತ್ತಾಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆದ್ರಿಂದ ಅಮ್ಮ ಬಿಡುಗಡೆ ಆಡ್ತಾನೇನೋ ನಿರೀಕ್ಷೆ ಇತ್ತು ನಂಗೆ. ಈಗ ನೋಡಿದ್ರೆ ಅದೂ ಇಲ್ಲ. ಇವಾಗ ಲಾಯರ್ ಸಾಹೇಬ್ರು ವಾದ ಮಾಡಿ ನನ್ನ ಅಮ್ಮನ ಬಿಡಿಸ್ಬೇಕು. ಈಗ ಅದೊಂದೇ ದಾರಿ ಉಳ್ದಿರೋದು ಅಂತ ಭೂಮಿ ಹೇಳ್ತಿರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಕುಲ್ಮೆರಾಜನ ಭದ್ರ ಕರ್ಕೊಂಡ್ ಬಂದು ದುಡ್ಡು ಕೊಡ್ತಾನೆ. ನೋಡು, ಇನ್ ಮುಂದೆ ಈ ತರ ನಿಂಗೆ ಬರ್ತಾನೆ ಇರುತ್ತೆ ಅಂತ ಭದ್ರ ಹೇಳ್ತಾನೆ. ನಿಮ್ಮ ದಯೆ ಒಂದು ನನ್ ಮೇಲೆ ಹಿಂಗೆ ಇರ್ಲಿ ದಣಿ ಅಂತ ಕುಲ್ಮೆರಾಜ್ ಹೇಳ್ತಾನೆ. ದೇವೇನಿ ಫೋನ್ ಮಾಡ್ತಾರದ್ನ ನೋಡಿ ಭದ್ರ ಅಲ್ಲಿಂದ ಕುಲ್ಮೆರಾಜನ ಕಳಿಸಿ ಫೋನ್ ರಿಸೀವ್ ಮಾಡ್ತಾನೆ. ಭದ್ರ, ಅಜಿತ್ ಕೈ ತುಂಬಾನೇ ಉದ್ದ ಬೆಳಿತಾ ಇದೆ. ಇವತ್ತು ಸಂಜೆ ಆ ಚಾಕುಮಾರವನ್ನ ಹಿಡಿದು ವಿಚಾರಣೆ ಮಾಡಿದಾರಂತೆ. ಅವ್ನ್ ಯಾವ್ದೇ ಕಾರಣಕ್ಕೂ ಬಾಯ್ ಬಿಡ್ಬಾರ್ದು. ಹಾಗೇನಾದ್ರೂ ಅವ್ನ್ಗೆ ಒಂದ್ ವ್ಯವಸ್ಥೆ ಮಾಡು ಅಂತ ದೇವೇನಿ ಹೇಳ್ತಾಳೆ. ಮೇಡಮ್, ಇವಾಗ ನಾನು ಕುಲ್ಮೆರಾಜನ್ ಜೊತೆನೆ ಇದೀನಿ. ಅವ್ನ್ ಬಾಯ್ ಬಿಡ್ದಲೇ ಇರೋದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಅಷ್ಟು ವ್ಯವಸ್ಥೆನೂ ನಾನ್ ಮಾಡಿದೀನಿ. ಅದು ಅಲ್ದೆ ಅವನು ನಮ್ ಕಡೆ ಅವನು ನನ್ ಸಿಗ್ದು ತೋರಣ ಕಟ್ಟಿದ್ರು ಅವ್ನ್ ನನ್ನ ಹೆಸರನ್ನ ಹೇಳಲ್ಲ. ನನ್ನವರ್ಗುನೇ ಅದ್ ಬರಲ್ಲ ಅಂದ್ರೆ ನೀವ್ ಯಾವತ್ತಿದ್ರು ಸೇಫೇ ಮೇಡಮ್, ಅದ್ರ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ರುದ್ರ ಹೇಳ್ತಾನೆ. ಸರಿ ಆಯ್ತು, ಫೋನ್ ಇಡ್ತೀನಿ ಅಂತ ಹೇಳಿ ದೇವೇನಿ ಫೋನ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ನೋಡು ಭೂಮಿ, ಒಬ್ಬ ಪೊಲೀಸ್ ಆಫೀಸರ್ ಆಗಿ ಹೇಳ್ತಾ ಇದೀನಿ, ನಿಮ್ ತಾಯಿ ತಪ್ಪು ಮಾಡಿಲ್ಲ ಅಂತ ಆದ್ರೆ ಇವತ್ತಲ್ಲ ನಾಳೆ ಅವ್ರನ್ನ ನಿರಪರಾಧಿ ಅಂತ ನಾನ್ ಪ್ರೂವ್ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಭೂಮಿ ಬೆಳಿಗ್ಗೆನೆ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಅಜ್ಜಿ ಬಂದು, ಸಂಗೀತ, ದಿನಾ ಪೂಜೆ ನೀನೇ ಮಾಡ್ತೀಯ ತಾನೆ? ಇವತ್ ನಿಂಗ್ ಪೂಜೆ ಮಾಡಕ್ಕೆ ಕಷ್ಟ ಆಯ್ತಾ? ಕಂಡವ್ರ ಕೈಲಿ ಪೂಜೆ ಮಾಡಿಸ್ತಾ ಇದ್ಯಾ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮ, ಯಾಕೆ ಈ ತರ ಕೇಳ್ತಾ ಇದೀಯಾ? ಅವಳು ಯಾರೋ ಕಂಡವ್ರಲ್ಲ, ಅವಳು ನನ್ ಸೊಸೆ, ನನ್ ಮಗನ್ ಹೆಂಡ್ತಿ ಅವಳು ಅಂತ ಸಂಗೀತ ಹೇಳ್ತಾರೆ. ಭೂಮಿ ಪೂಜೆ ಮಾಡಿ ಎಲ್ರಿಗೂ ಆರತಿ ಕೊಡ್ತಾಳೆ. ಅಜ್ಜಿ ಹತ್ರ ಆರತಿ ಬಂದಾಗ ಆರತಿ ಅನ್ನೋ ಕಾರಣಕ್ ತಗೊಂತಾ ಇದೀನಿ ಅಂತ ಹೇಳಿ ಆರತಿ ತಗೊಂತಾರೆ. ಸರಿ ಅಜ್ಜಿ ಅಂತ ಭೂಮಿ ಹೇಳ್ತಾಳೆ. ನೋಡು, ನನ್ನನ್ನ ಅಜ್ಜಿ ಅಂತ ಕರಿಬೇಡ ಅಂತ ಅಜ್ಜಿ ಹೇಳ್ತಾರೆ. ಮತ್ತೆ ನಾನ್ ನಿಮ್ಮನ್ನ ಏನಂತ ಕರೀಲಿ ಅಂತ ಭೂಮಿ ಕೇಳ್ತಾಳೆ. ಒಳ್ಳೆ ಪ್ರಶ್ನೆ. ಅಂದ್ರೆ ಅಜ್ಜಿನ ಅಜ್ಜಿ ಅಂತ ಕರೀದೆ, ಇನ್ನೇನ್ ಕರಿಯೋದು ಅಂತ ಸತ್ಯ ಹೇಳ್ತಾನೆ. ಚಿನ್ನ, ಅವ್ರನ್ನ ಅಜ್ಜಿ ಅಂತ ಕರಿಬೇಡ, ರಾಣಿ ಅಂತ ಕರಿ ಅಂತ ಅಜ್ಜಿ ಹೇಳ್ತಾನೆ. ನನ್ನನ್ನ ಏನು ಕರಿಬೇಡ ನೀನು ಅಂತ ಅಜ್ಜಿ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಭೂಮಿ ಕೋರ್ಟ್ ಹೋಗಕ್ಕೆ ಅಂತ ಹೇಳಿ ಲಕ್ಷ್ಮಿ ಹತ್ರ ಮಾತಾಡ್ಕೊಂಡು ಈಗ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ. ಇನ್ನು ಲೇಟ್ ಆಗ್ಬಿಟ್ರೆ ಅಜಿತ್ ಸಾಹೇಬ್ರು ನಮ್ಮನ್ನ ಬಿಟ್ಟೋಗ್ಬಿಡ್ತಾರೆ ಅಂತ ಹೇಳ್ತಿರ್ತಾಳೆ. ಕೋರ್ಟ್ ಅಲ್ಲಿ ನೀವ್ ನಮ್ಮ ನಿನ್ನ ನೋಡಿ ಕೇಳಿದ್ರೆ ಏನ್ ಹೇಳ್ತೀಯಾ ಅಂತ ಲಕ್ಷ್ಮಿ ಹೇಳ್ತಾರೆ. ಏನಂತ ಕೇಳ್ತಾರೆ ಲಕ್ಷ್ಮಕ್ಕ ಅಂತ ಭೂಮಿ ಹೇಳ್ತಾಳೆ. ಲಕ್ಷ್ಮಿ ತಾಳಿ ತೋರಿಸಿ ಈ ತಾಳಿ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತೀಯ ಅಂತ ಕೇಳ್ತಾರೆ. ನಾನು ಅವ್ರಿಗೆ ನಾನ್ ಮದ್ವೆ ಆಗಿದ್ ಪರಿಸ್ಥಿತಿನ ಅರ್ಥ ಮಾಡ್ಸೋದಕ್ಕೆ ಆಗೋದಿಲ್ಲ. ಕಾಂಟ್ರಾಕ್ಟ್ ಮದ್ವೆ ಆಗಿದ್ದೀನಿ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವರು ಎದೆ ಹೊಡ್ಕೊಂಡ್ ಸತ್ತೋಗ್ಬಿಡ್ತಾರೆ ಅಂತ ಭೂಮಿ ಹೇಳ್ತಾಳೆ. ನೀನ್ ಇವಾಗ ನಿಮ್ ಅಮ್ಮನ್ ಮುಂದೆ ಹೋಗ್ಬೇಕಂದ್ರೆ ಬೇರೆ ದಾರಿನೇ ಇಲ್ಲ ಭೂಮಿ, ತಾಳಿನ ತೆಗ್ದಿಟ್ಟೆ ಹೋಗ್ಬೇಕು ಅಂತ ಲಕ್ಷ್ಮಿ ಹೇಳ್ತಾರೆ. ತೆಗಿತೀನಕ್ಕ ಅಂತ ಹೇಳಿ ಕಣ್ಣೀರಾಗ್ತಾ ಭೂಮಿ ತಾಳಿ ತೆಗಿಯಕ್ಕೆ ಅಂತ ಹೋಗ್ತಾಳೆ. ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.